ಮನೆಯಲ್ಲಿನ ಈ ಸಂಕೇತಗಳು ನಿಮಗೆ ಅಶುಭ ತರುತ್ತವೆ. ಕೆಲವೊಮ್ಮೆ ಅಹಿತಕರ ಘಟನೆಗಳು ಜೀವನದಲ್ಲಿ ಇದ್ದಕ್ಕಿದ್ದಂತೆ ಸಂಭವಿಸಲು ಪ್ರಾರಂಭಿಸುತ್ತವೆ, ಇದರಿಂದಾಗಿ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಕುಟುಂಬದ ಸದಸ್ಯರ ಅನಿರೀಕ್ಷಿತ ಅನಾರೋಗ್ಯ, ಉದ್ಯೋಗದಲ್ಲಿ ಸಮಸ್ಯೆ, ಒತ್ತಡ, ಹಣದ ಕೊರತೆ ಮುಂತಾದ ಸಮಸ್ಯೆಗಳು ಕಂಡುಬರಬಹುದು. ಆದರೆ ಈ ಅಶುಭ ಘಟನೆಗಳು ಬರುವ ಮೊದಲೇ ಮನೆಯಲ್ಲಿ ಕೆಲವು ವಿಚಿತ್ರ ಚಿಹ್ನೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಎಂದು ನಿಮಗೆ ತಿಳಿದಿದೆಯೇ? ಈ ಚಿಹ್ನೆಗಳು ವ್ಯಕ್ತಿಗೆ ಕೆಲವು ಕೆಟ್ಟ ದಿನಗಳು ಬರಲಿವೆ ಎಂದು ಸೂಚಿಸುತ್ತದೆ. ಜ್ಯೋತಿಷ್ಯದ ಪ್ರಕಾರ ಜೀವನದ ಈ ಘಟನೆಗಳನ್ನು ಶುಭ ಮತ್ತು ಕೆಟ್ಟ ಶಕುನಗಳ ಮೂಲಕ ಮುಂಚಿತವಾಗಿ ಊಹಿಸಬಹುದು. ಮನೆಯಲ್ಲಿ ಕೆಲವು ವಸ್ತುಗಳು ಕಾಣೆಯಾಗುವುದು, ಒಡೆದು ಹೋಗುವುದು ತುಂಬಾ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಆ ಕೆಟ್ಟ ಶಕುನಗಳು ಯಾವುವು ಎನ್ನುವ ಮಾಹಿತಿ ಇಲ್ಲಿದೆ ನೋಡಿ. ತುಳಸಿಯನ್ನು ಹಿಂದೂ ಧರ್ಮದಲ್ಲಿ ಪವಿತ್ರ ಮತ್ತು ಪೂಜ್ಯವೆಂದು ಪರಿಗಣಿಸಲಾಗುತ್ತದೆ. ತುಳಸಿಯನ್ನು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗಿದೆ. ತುಳಸಿ ಗಿಡವನ್ನು ಮನೆಯಲ್ಲಿ ಹಸಿರಾಗಿ ಇಡುವುದರಿಂದ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹ ನಿಮ್ಮ ಮೇಲಿರುತ್ತದೆ. ಆದರೆ ತುಳಸಿ ಸಸ್ಯವು ಒಣಗಲು ಪ್ರಾರಂಭಿಸಿದರೆ ಅದನ್ನು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುವುದಿಲ್ಲ. ಇದರ ಪರಿಣಾಮವು ಋಣಾತ್ಮಕ ಪರಿಣಾಮವನ್ನು ಹೆಚ್ಚಿಸಲು ಒಲವು ತೋರುತ್ತದೆ. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗಲು ಪ್ರಾರಂಭಿಸಿದರೆ ಅದಕ್ಕೆ ಗಮನ ಕೊಡಬೇಕಾದ ಅಗತ್ಯವಿರುತ್ತದೆ. ತುಳಸಿ ಗಿಡವು ಒಣಗಿದ ತಕ್ಷಣ ನೀವು ಹೊಸ ಗಿಡವನ್ನು ನೆಟ್ಟರೆ ವಿಷಯಗಳು ಸುಧಾರಿಸಲು ಪ್ರಾರಂಭಿಸುತ್ತವೆ. ಮನೆಯಲ್ಲಿ ಗಾಜು ಒಡೆಯುವುದು ಸಾಮಾನ್ಯ, ಆದರೆ ಇದು ಮತ್ತೆ ಮತ್ತೆ ಸಂಭವಿಸಿದರೆ ಏನೋ ತಪ್ಪಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಮನೆಯಲ್ಲಿ ಒಡೆದ ಗಾಜಿನ ವಸ್ತುಗಳು ಅಥವಾ ಕನ್ನಡಿಗಳು ಕೆಲವು ಅಹಿತಕರ ಘಟನೆಗಳನ್ನು ಸೂಚಿಸುತ್ತವೆ. ಇದರರ್ಥ ನಿಮ್ಮ ಮನೆಗೆ ಕೆಲವು ದೊಡ್ಡ ಬಿಕ್ಕಟ್ಟು ಬರಲಿದೆ. ಇದು ಕೌಟುಂಬಿಕ ಸಂಬಂಧಗಳಲ್ಲಿನ ಬಿರುಕುಗಳ ಸಂಕೇತವೂ ಆಗಿದೆ. ಗಾಜಿನ ತುಂಡುಗಳು ಅಥವಾ ಒಡೆದ ಪಾತ್ರೆಗಳನ್ನು ಎಂದಿಗೂ ಮನೆಯಲ್ಲಿ ಇಡಬಾರದು. ಮನೆಯಲ್ಲಿ ಚಿನ್ನದ ಆಭರಣವು ಕಾಣೆಯಾಗಿದ್ದರೆ, ಹಲವು ಪ್ರಯತ್ನಗಳ ನಂತರವೂ ಪತ್ತೆಯಾಗದಿದ್ದರೆ ಅದು ತುಂಬಾ ದುರದೃಷ್ಟಕರವೆಂದು ಪರಿಗಣಿಸಲಾಗುತ್ತದೆ. ಹಣವನ್ನು ನಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಚಿನ್ನ ಕಳೆದುಕೊಳ್ಳುವುದು ಮನೆಯ ಆರ್ಥಿಕ ಸ್ಥಿತಿ ಹದಗೆಡುತ್ತಿರುವುದರ ಸಂಕೇತ. ಮನೆಯ ಸದಸ್ಯರು ಇದ್ದಕ್ಕಿದ್ದಂತೆ ಆರ್ಥಿಕ ಬಿಕ್ಕಟ್ಟಿನಿಂದ ಸುತ್ತುವರಿಯಬಹುದು. ಆದಾಯ ಕಡಿಮೆಯಾಗುತ್ತದೆ ಮತ್ತು ಖರ್ಚು ಹೆಚ್ಚಾಗುತ್ತದೆ. ಈ ಸಮಸ್ಯೆಯಿಂದ ಮನುಷ್ಯ ಬಯಸಿದರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಕೈಯಲ್ಲಿ ಹಣ ಇಲ್ಲದಿರುವುದು ಅಥವಾ ಬಂದ ಮೇಲೆ ಖರ್ಚು ಮಾಡುವುದು ಲಕ್ಷ್ಮಿಯ ಕೋಪದ ಸಂಕೇತ. ಅಂತಹ ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು. ಮನೆಯಲ್ಲಿ ಅಥವಾ ಮನೆಯ ಸುತ್ತಲೂ ಬೆಕ್ಕು ಅಳುವ ಶಬ್ದವನ್ನು ನೀವು ಕೇಳಿದರೆ ಜಾಗರೂಕರಾಗಿರಿ. ಬೆಕ್ಕಿನ ಕೂಗನ್ನು ಧರ್ಮಗ್ರಂಥಗಳಲ್ಲಿ ಅಶುಭವೆಂದು ಪರಿಗಣಿಸಲಾಗಿದೆ. ಬೆಕ್ಕಿನ ಕೂಗು ಕೇಳುವ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಇದು ಜೀವನದಲ್ಲಿ ಕೆಲವು ಅಹಿತಕರ ಘಟನೆಗಳ ಸಂಕೇತವಾಗಿದೆ. ಬೆಕ್ಕು ಹಠಾತ್ತನೆ ದಾರಿಗೆ ಅಡ್ಡ ಬಂದರೂ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ಹಾಲು ಉಕ್ಕಿದರೆ ಶುಭವೆಂದು ಪರಿಗಣಿಸಲಾಗುತ್ತದೆ. ಆದರೆ ಹಾಲು ಅಕಸ್ಮಾತ್ ಕೈಜಾರಿ ಕೆಳಗೆ ಬಿದ್ದರೆ ಅಶುಭದ ಸೂಚಕವೆಂದು ಕರೆಯಲಾಗುತ್ತದೆ. ಹಾಲು ಕೆಳಗೆ ಚೆಲ್ಲಿದರೆ ಅದು ಅಪಘಾತ ಅಥವಾ ಇನ್ಯಾವುದಾದರೂ ನಷ್ಟದ ಸೂಚಕವಂತೆ.